Dear students, in the previous class we discussed about the modern education system and impact of modern education system and constitutional development. And now we discuss about the Charter Acts. So, the main aim of Charter Acts was to renew the license of the East India Company. That is, the main aim of Charter Acts was to renew. Renew means ನವೀಕರಿಸ್ತಕ್ಕಂಥದ್ದು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸನ್ನು ನವೀಕರಣ ಮಾಡೋದು ಈ ಒಂದು ಚಾರ್ಟರ್ ಆ್ಯಕ್ಟಿನ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಭಾರತದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಲೈಸೆನ್ಸನ್ನು ನೀಡಿದ್ರು ಬ್ರಿಟಿಷ್ ಗೌರ್ಮೆಂಟ್. ಲೈಸೆನ್ಸ್ ಅಂದರೆ ಪರವಾನಗಿಯನ್ನು. ಅದನ್ನು ಮುಂದೆ ನಿರಂತರವಾಗಿ ಅಧಿಕಾರವನ್ನು ಮುಂದುವರಿಸೋದಕ್ಕೆ ಅದನ್ನು ಲೈಸೆನ್ಸನ್ನು ನೀಡ್ತಕ್ಕಂಥದ್ದು ಈ ಒಂದು ಚಾರ್ಟರ್ ಆ್ಯಕ್ಟ್ನ ಉದ್ದೇಶ ಅಂತ ಹೇಳ್ಬೋದು. ದ ಚಾರ್ಟರ್ ಆ್ಯಕ್ಟ್ಸ್ ಆಫ್ 1793, 1813, 1833 and 1853 were implemented to achieve this aim. ಈ ಒಂದು ಉದ್ದೇಶವನ್ನು ಅಚೀವ್ ಮಾಡೋದಕ್ಕೆ 1793, 1813, 1833 and 1853 ಈ ಆ್ಯಕ್ಟ್ಸ್ಗಳನ್ನು ಏನು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. as and when the charters were implemented once in 20 years. 20 ವರ್ಷಗಳ ಅವಧಿಗೆ ಈ ಒಂದು ಲೈಸೆನ್ಸನ್ನು ನೀಡೋದಕ್ಕೋಸ್ಕರ ಈ ಆ್ಯಕ್ಟನ್ನು ಏನು ಮಾಡ್ತಾರೆ, ಜಾರಿಗೊಳಿಸ್ತಾರೆ. ದ ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫೌಂಡ್ ಫಿಟ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಇನ್ಕ್ಲೂಡೆಡ್ ಇನ್ ದಿಸ್ ಆ್ಯಕ್ಟ್. ಸೊ ದ ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫೌಂಡ್ ಫಿಟ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಸರ್ಕಾರದ ಹೊಸ ರೂಲ್ಸ್ಗಳನ್ನು ಹಾಗೆ ರೆಗ್ಯುಲೇಷನ್ಸ್ಗಳನ್ನು, ನೀತಿ ಕಾನೂನುಗಳನ್ನು ಜಾರಿಗೊಳಿಸೋದಕ್ಕೋಸ್ಕರ ಈ ಒಂದು ಚಾರ್ಟರ್ ಆ್ಯಕ್ಟ್ಸನ್ನು ಜಾರಿಗೆ ತರ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಚಾರ್ಟರ್ ಆ್ಯಕ್ಟ್ ಆಫ್ 1813, 1813 ಚಾರ್ಟರ್ ಆ್ಯಕ್ಟ್. ಸೊ this act licensed the East India Company to stay for another 20 years in India. So Charter Act of 1813 licensed the East India Company to stay for another 20 years. ನಂತರ 20 ವರ್ಷಗಳ ಅವಧಿವರೆಗೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಚಾರ್ಟರ್ ಆ್ಯಕ್ಟ್ 1813 ಚಾರ್ಟರ್ ಆ್ಯಕ್ಟ್ ಏನು ಮಾಡುತ್ತೆ, ಲೈಸೆನ್ಸನ್ನು ನೀಡುತ್ತೆ. With this act, the free trade era started in India. ಸೊ ಫ್ರೀ ಟ್ರೇಡ್ ಎರಾ ಅಂದರೆ ಮುಕ್ತ ವ್ಯಾಪಾರ ಈ ಒಂದು ಆ್ಯಕ್ಟಿಂದ ಭಾರತದಲ್ಲಿ ಆರಂಭ ಆಗುತ್ತೆ. ಎ ನ್ಯೂ ಎರಾ ಆಫ್ ಲೈಸೆನ್ಸ್ ಆ್ಯಂಡ್ ಅಥೋರೈಸೇಷನ್ ಸ್ಟಾರ್ಟೆಡ್. ಅಂದರೆ ಲೈಸೆನ್ಸ್ ಅಂದರೆ ಪರವಾನಗಿ, ಅದೇ ರೀತಿ ಅಧಿಕಾರದ ಒಂದು ಹೊಸ ಯುಗ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಅನುಮತಿಯನ್ನು ನೀಡ್ತಕ್ಕಂಥದ್ದು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಲೈಸೆನ್ಸ್ ಮತ್ತು ಅನುಮತಿ ನೀಡ್ತಕ್ಕಂತಹ ಹೊಸ ಎರ ಅಂದರೆ ಯುಗ ಆರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಾಸ್ ವೆಸ್ಟೆಡ್ ವಿತ್ ದ ಪವರ್ಸ್ ಟು ಅಪಾಯಿಂಟ್ ದ ಗವರ್ನರ್ ಜನರಲ್ ಆ್ಯಂಡ್ ದ ಕಮಾಂಡರ್ ಇನ್ ಚೀಫ್. ಸೊ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ನಿರ್ದೇಶಕರ ಮಂಡಳಿ ಅಂತ ಇದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ಕರಿತೀವಿ. ಇದಕ್ಕೆ ಯಾವ ಅಧಿಕಾರವನ್ನು ನೀಡ್ತಾರೆ, ವಿತ್ ದ ಪವರ್ಸ್ ಟು ಅಪಾಯಿಂಟ್ ದ ಗವರ್ನರ್ ಜನರಲ್ನ ಅಪಾಯಿಂಟ್ ಮಾಡ್ತಕ್ಕಂತಹ ಅಧಿಕಾರವನ್ನು, ಅಂಡ್ ದ ಚೀಫ್ ಅಂಡ್ ದ ಕಮಾಂಡರ್ ಇನ್ ಚೀಫ್ ಅಂದರೆ ಮುಖ್ಯ ಕಮಾಂಡರ್, ಚೀಫ್ ಕಮಾಂಡರ್ಗಳನ್ನು ನೇಮಕ ಮಾಡ್ತಕ್ಕಂತಹ ಅಧಿಕಾರವನ್ನು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಈ ಒಂದು ಆ್ಯಕ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, the churches were allowed to enter India officially. So the churches were allowed to enter India officially. ಅಂದರೆ ಅಧಿಕೃತವಾಗಿ ಚರ್ಚ್ಗಳು ಭಾರತಕ್ಕೆ ಆಗಮಿಸೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ, ಚರ್ಚ್ಗಳ ಸ್ಥಾಪನೆಗೆ. ಮೆನಿ ಕ್ರಿಶ್ಚಿಯನ್ ಮಿಷನರೀಸ್ ಸ್ಟಾರ್ಟೆಡ್ ಅರೈವಿಂಗ್ ಇನ್ ಇಂಡಿಯಾ ಆಫ್ಟರ್ ದಿಸ್ ಆ್ಯಕ್ಟ್. ಇಲ್ಲಿ ಇದರಿಂದ ಏನಾಗುತ್ತೆ, ಈ ಒಂದು ಆ್ಯಕ್ಟಿಂದ ಮೆನಿ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಕ್ರಿಶ್ಚಿಯನ್ ಧರ್ಮಾಧಿಕಾರಿಗಳು, ಮಿಷನರೀಸ್ಗಳು ಏನು ಮಾಡ್ತಾರೆ, ಭಾರತಕ್ಕೆ ಬಂದು ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ದ ಎಕ್ಸ್ಪೆನ್ಷನ್ ಆಫ್
Christianity and English education started taking place. ಸೊ ಈ ಆ್ಯಕ್ಟಿಂದ ಏನಾಗುತ್ತೆ, ಎಕ್ಸ್ಪೆನ್ಷನ್ ಆಫ್ ದ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮದ ವಿಸ್ತರಣೆ ಆಗೋದಕ್ಕೆ, ಆ್ಯಂಡ್ ಇಂಗ್ಲೀಷ್ ಎಜುಕೇಷನ್ ಸ್ಟಾರ್ಟೆಡ್, ಆಂಗ್ಲ ಶಿಕ್ಷಣ ಅಥವಾ ಇಂಗ್ಲೀಷ್ ಶಿಕ್ಷಣ ಆರಂಭ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ತಿಳಿಬೋದು. ನೆಕ್ಸ್ಟ್, ಚಾರ್ಟರ್ ಆ್ಯಕ್ಟ್ 1833, 1833 ಚಾರ್ಟರ್ ಆ್ಯಕ್ಟ್. This act aimed at improving the Indian situation. It also licensed East India Company to remain in India for another 20 years. So, this act aimed at improving the Indian situation. ಭಾರತದ ಸಂದರ್ಭವನ್ನು ಅಥವಾ ಭಾರತದ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸೋದು ಈ ಒಂದು ಆ್ಯಕ್ಟಿನ ಉದ್ದೇಶ ಆಗಿತ್ತು. ಇಟ್ ಆಲ್ಸೋ ಲೈಸೆನ್ಸ್ಡ್ ಈಸ್ಟ್ ಇಂಡಿಯಾ ಕಂಪನಿ ಟು ರಿಮೈನ್ ಇನ್ ಇಂಡಿಯಾ ಫಾರ್ ಅನದರ್ 20 years. ಮತ್ತೆ 20 ವರ್ಷಗಳವರೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಲೈಸೆನ್ಸನ್ನು ಈ ಒಂದು ಆ್ಯಕ್ಟ್ ನೀಡುತ್ತೆ ಅಂತ ಹೇಳ್ಬೋದು. ಸೊ ದ ಮೈನ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಆ್ಯಕ್ಟ್ ಆರ್: ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ನೇಮ್ಡ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅಂದರೆ ಬೆಂಗಾಲ್ನ ಗವರ್ನರ್ ಜನರಲನ್ನು ಇಡೀ ಟೋಟಲ್ ಆಗಿ ಇಂಡಿಯಾದ ಗವರ್ನರ್ ಜನರಲ್ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಲಾಗುತ್ತೆ. ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ನೇಮ್ಡ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ನೆಕ್ಸ್ಟ್, ದ ಗವರ್ನರ್ ಜನರಲ್ ವಾಸ್ ವೆಸ್ಟೆಡ್ ವಿತ್ ಪವರ್ಸ್ ಟು ಡೈರೆಕ್ಟ್ ಕಂಟ್ರೋಲ್ ಆ್ಯಂಡ್ ಸೂಪರ್ವೈಸಿಂಗ್ ಆಲ್ ಟ್ರೇಡ್ಸ್ ಇನ್ ಇಂಡಿಯಾ. ಅಂದರೆ ಭಾರತದ ವ್ಯಾಪಾರದ ಮೇಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡೋದು, ಡೈರೆಕ್ಟ್ ನಿರ್ದೇಶನ ಮಾಡೋದು, ಸೂಪರ್ವೈಸಿಂಗ್ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಗುತ್ತೆ. ನೆಕ್ಸ್ಟ್, ದ ಸೆಂಟ್ರಲ್ ಗವರ್ನಮೆಂಟ್ ಆಫ್ ಬೆಂಗಾಲ್ ಹ್ಯಾಡ್ ದ ಫೈನಲ್ ರೈಟ್ ಟು ಡಿಸೈಡ್ ಆನ್ ಇಶ್ಯೂಸ್ ಲೈಕ್ ವಾರ್, ಪೀಸ್ and diplomatic relationship with the princely states of India. So, the central government of Bengal had the final right to decide on issues like war, peace, diplomatic relationship with the princely states of India. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಬೆಂಗಾಳದ ಕೇಂದ್ರ ಸರ್ಕಾರಕ್ಕೆ ಯಾವ ಅಧಿಕಾರವನ್ನು ನೀಡ್ತಾರೆ ಅಂದರೆ ರೈಟ್ ಟು ಡಿಸೈಡ್ ಇಶ್ಯೂಸ್ ಲೈಕ್ ವಾರ್, ಯುದ್ಧಗಳ ಬಗ್ಗೆ, ಪೀಸ್ ಅಂದರೆ ಶಾಂತಿ ಒಪ್ಪಂದಗಳಾಗಿರ್ಬೋದು, ಅದೇ ರೀತಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಅಂದರೆ ರಾಜತಾಂತ್ರಿಕ ಸಂಬಂಧದ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಅಧಿಕಾರವನ್ನು, ಯಾವುದ್ರ ಬಗ್ಗೆ, ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಇಂಡಿಯಾ, ದೇಶೀಯ ಸಂಸ್ಥಾನಗಳ ಬಗ್ಗೆ, ಅವುಗಳ ಜೊತೆಗೆ ಯುದ್ಧ ಮಾಡುವಾಗ ಅಥವಾ ಶಾಂತಿ ಪೀಸ್ ಒಪ್ಪಂದಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ರಾಜತಾಂತ್ರಿಕ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕಾದ್ರೆ ಅದರ ಅಂತಿಮ ತೀರ್ಮಾನ ಯಾರು ನೀಡ್ತಿದ್ರಪ್ಪ ಅಂದರೆ ಅದಕ್ಕೆ ರೈಟ್ ಯಾರಿಗೆ ಕೊಡ್ತಾರೆ ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಬೆಂಗಾಳದ ಕೇಂದ್ರ ಸರ್ಕಾರಕ್ಕೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ರೈಟನ್ನು ಈ ಆ್ಯಕ್ಟ್ ನೀಡುತ್ತೆ. ನೆಕ್ಸ್ಟ್, ದ ಆ್ಯಕ್ಟ್ ಬ್ಯಾಡ್ ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜಿಯನ್, birth and skin color. So this act barred any discrimination based on religion. ಅಂದರೆ ಯಾವುದೇ ಒಂದು ಧರ್ಮ, ಹುಟ್ಟು ಮತ್ತು ಸ್ಕಿನ್ ಕಲರ್, ಬಣ್ಣದ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ, ಶೋಷಣೆ ಮಾಡ್ತಕ್ಕಂಥದ್ದನ್ನು ಈ ಆ್ಯಕ್ಟ್ ಏನು ಮಾಡುತ್ತೆ, ನಿರ್ಬಂಧಿಸುತ್ತೆ, ವಿರೋಧಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಆಲ್ ಬ್ರಿಟಿಷ್ ಕಂಪನೀಸ್ ವರ್ ಅಲೌಡ್ ಟು ಹ್ಯಾವ್ trade relationship in India. So, according to this act, all British companies were allowed to have trade relationship in India. ಭಾರತದಲ್ಲಿ ಎಲ್ಲ ಬ್ರಿಟಿಷ್ ಕಂಪನಿಗಳು ವ್ಯಾಪಾರ ಸಂಬಂಧವನ್ನು ಹೊಂದೋದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್,
British Government Acts 1858 to 1947. ಬ್ರಿಟಿಷ್ ಗೌರ್ಮೆಂಟ್ ಆ್ಯಕ್ಟ್ಸ್ ಅಂದರೆ ನೇರವಾಗಿ ಬ್ರಿಟಿಷ್ ಗೌರ್ಮೆಂಟ್ ಜಾರಿಗೊಳಿಸಿರ್ತಕ್ಕಂತಹ ಆ್ಯಕ್ಟ್ಸ್ಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿಯ ಆ್ಯಕ್ಟ್ಸ್ಗಳು ನಾವು ತಿಳ್ಕೊಂಡ್ವಿ. ಈಗ ತಿಳ್ಕೊತಿರೋದು ಯಾವುದು ಅಂದರೆ 1858ರಿಂದ 1947ರವರೆಗೆ ನೇರವಾಗಿ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತೆ, ಕಾನೂನುಗಳನ್ನು ಜಾರಿಗೊಳಿಸುತ್ತೆ. ದ ಸಿಪಾಯಿ ಇಮ್ಯುನಿಟಿ took place due to misadministration of the East India Company. So, the Sipai immunity took place due to misadministration of the East India Company. ಈಸ್ಟ್ ಇಂಡಿಯಾ ಕಂಪನಿಯ ಮಿಸ್ಅಡ್ಮಿನಿಸ್ಟ್ರೇಷನ್ ಅಂದರೆ ದುರಾಡಳಿತದಿಂದ ಏನಾಯಿತು, ದ ಸಿಪಾಯಿ ಇಮ್ಯುನಿಟಿ ಸಿಪಾಯಿ ದಂಗೆ ಆಗೋದಕ್ಕೆ ಕಾರಣ ಆಯಿತು. ಆ್ಯಂಡ್ ಆ್ಯಂಟಿ ಇಂಡಿಯನ್ ಆ್ಯಕ್ಟ್ಸ್ ಇನ್ 1857 ಅಂದರೆ ಭಾರತೀಯ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರಿಂದ ಇದು ಕೊನೆಯದಾಗಿ ಸಿಪಾಯಿ ಇಮ್ಯುನಿಟಿ ಆಗೋದಕ್ಕೆ ಕಾರಣ ಆಯಿತು. ಆ್ಯಸ್ ಎ ರಿಸಲ್ಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಇಂಡಿಯಾ ವಾಸ್ ಹ್ಯಾಂಡೆಡ್ ಓವರ್ ಟು ದ ಬ್ರಿಟಿಷ್ ಕ್ವೀನ್ ಫ್ರಮ್ ದ ಈಸ್ಟ್ ಇಂಡಿಯಾ ಕಂಪನಿ. ಸೊ ಆ್ಯಸ್ ಎ ರಿಸಲ್ಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ವಾಸ್ ಹ್ಯಾಂಡೆಡ್ ಓವರ್ ಟು ದ ಬ್ರಿಟಿಷ್ ಕ್ವೀನ್ ಫ್ರಮ್ ದ ಈಸ್ಟ್ ಇಂಡಿಯಾ ಕಂಪನಿ. ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಏನಾಗುತ್ತೆ, ನೇರವಾಗಿ ಬ್ರಿಟಿಷ್ ಕ್ವೀನ್ ಆದ ವಿಕ್ಟೋರಿಯಾ ರಾಣಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಇಂಡಿಯಾ ಗೌರ್ಮೆಂಟ್ ಆ್ಯಕ್ಟ್ಸ್ ಆಫ್ 1858, 1861, 1892, 1909, 1919 and 1935 were implemented. ಈ ಕಾರಣದಿಂದಾಗಿ ನೇರವಾಗಿ ಡೈರೆಕ್ಟಾಗಿ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತೆ, 1858, 1861, 1892, 1909 ಮತ್ತು 1919, ಕೊನೆಯದಾಗಿ 1935ರ ಕಾಯ್ದೆಗಳನ್ನು ಏನು ಮಾಡುತ್ತೆ, ಜಾರಿಗೊಳಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1858, 1858ರ ಭಾರತ ಸರ್ಕಾರ ಕಾಯ್ದೆ. ದಿಸ್ ಆ್ಯಕ್ಟ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ civil and military unrest that took place in 1857. So this act needs to be understood in the backdrop of civil and military unrest that took place in 1857. 1857ನಲ್ಲಿ ನಡೆದಿರ್ತಕ್ಕಂತಹ ಅಂದರೆ ಸಿವಿಲ್ ಮತ್ತು ನಾಗರಿಕ ಮತ್ತು ಮಿಲಿಟರಿ ಅಶಾಂತಿಯಿಂದ ಕ್ರಾಂತಿಯಿಂದ ಉಂಟಾದಂತಹ 1857ರ ದಂಗೆಯಿಂದ ಈ ಒಂದು ಆ್ಯಕ್ಟಿನ ಬಗ್ಗೆ ನಾವು ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಬೋದಾಗಿದೆ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ಕೇಮ್ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಸೊ ಆಸ್ ದ ರಿಸಲ್ಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ಕೇಮ್ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಈ ದಂಗೆಯಿಂದ ಏನಾಗುತ್ತೆ, 1857ರ ದಂಗೆಯಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ನೇರವಾಗಿ ಬ್ರಿಟಿಷ್ ಗೌರ್ಮೆಂಟಿಗೆ ಸೇರುತ್ತೆ. ಭಾರತ ನೇರವಾಗಿ ಬ್ರಿಟಿಷ್ ಗೌರ್ಮೆಂಟಿನ ಆಳ್ವಿಕೆಗೆ ಒಳಪಡುತ್ತೆ ಅಂತ ನಾವು ಹೇಳ್ಬೋದು. ದ ಕ್ವೀನ್ ಆಫ್ ಇಂಗ್ಲೆಂಡ್ ವಿಕ್ಟೋರಿಯಾ ಅನೌನ್ಸ್ಡ್ ದಟ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ವುಡ್ ಬಿ ensured by the British government on November 1, 1858. So, Queen of England Victoria announced that all round development of India would be ensured by the British government. ಇಂಗ್ಲೆಂಡಿನ ರಾಣಿಯಾದ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಮಾಡ್ತಾಳೆ. ಎಷ್ಟರಲ್ಲಿ? ನವೆಂಬರ್ 1, 1858ರಲ್ಲಿ. ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಭಾರತದ
ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ವುಡ್ ಬಿ ಎನ್ಶ್ಯೂರ್ಡ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿ ಭಾರತದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಸಾಧಿಸಲಾಗುವುದು ಅಂತ ಹೇಳ್ಬಿಟ್ಟು ಅವಳು ನವೆಂಬರ್ 1, 1858ರಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಏನು ಮಾಡ್ತಾಳೆ, ಘೋಷಣೆಯನ್ನು ಹೊರಡಿಸ್ತಾಳೆ. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ದಿಸ್ ಆ್ಯಕ್ಟ್. ಫಸ್ಟ್ ಒನ್, the license of East India Company was cancelled and India was brought under the direct administration of the Queen. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಈ ಆ್ಯಕ್ಟ್ ಪ್ರಕಾರ. ಇಂಡಿಯಾ ವಾಸ್ ಬ್ರಾಟ್ ಅಂಡರ್ ದ ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್. ಭಾರತ ಬ್ರಿಟಿಷ್ ಆಳ್ವಿಕೆಗೆ ನೇರವಾಗಿ ಬ್ರಿಟಿಷ್ ಆಡಳಿತಕ್ಕೆ ಒಳಪಡುತ್ತೆ. ಯಾರ ಒಂದು ಕಾಯ್ದೆ ಪ್ರಕಾರ? ಈ ಒಂದು ರಾಣಿ, ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿ ಹೊರಡಿಸಿರ್ತಕ್ಕಂತಹ ಕಾಯ್ದೆಯ ಪ್ರಕಾರ. ಸೆಕೆಂಡ್ ಒನ್, ದ ಪೋಸ್ಟ್ ಆಫ್ ಗವರ್ನರ್ ಜನರಲ್ ವಾಸ್ ಚೇಂಜ್ಡ್ ಇಂಟು ವೈಸ್ರಾಯ್. ಸೊ ಗವರ್ನರ್ ಜನರಲ್, ಪೋಸ್ಟ್ ಆಫ್ ಗವರ್ನರ್ ಜನರಲ್ ವಾಸ್ ಚೇಂಜ್ಡ್ ಇಂಟು ವೈಸ್ರಾಯ್. ಗವರ್ನರ್ ಜನರಲ್ ಅಂತಕ್ಕಂತಹ ಹುದ್ದೆಯನ್ನು ವೈಸ್ರಾಯ್ ಅಂತಕ್ಕಂತಹ ಹುದ್ದೆಗೆ ಬದಲಾವಣೆಯನ್ನು ಮಾಡಲಾಗುತ್ತೆ. ಸೊ ನೆಕ್ಸ್ಟ್, ಲಾರ್ಡ್ ಕನ್ನಿಂಗ್ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಸೊ ಲಾರ್ಡ್ ಕನ್ನಿಂಗ್ ಏನಾಗ್ತಾನೆ, ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎ ನ್ಯೂ ಪೋಸ್ಟ್ ಕಾಲ್ಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಇನ್ ದಿ ಬ್ರಿಟಿಷ್ ಗೌರ್ಮೆಂಟ್. ಇಲ್ಲಿ ಹೊಸ ಪೋಸ್ಟ್ ಏನಾಗುತ್ತೆ, ಜಾರಿಗೆಗೊಳಿಸ್ತಾರೆ. ಯಾವುದು ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಇನ್ ದ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಗೌರ್ಮೆಂಟಿಂದ ಈ ಕಾಯ್ದೆ, ಈ ಒಂದು ಹೊಸ ಹುದ್ದೆ ಏನಾಗುತ್ತೆ, ಜಾರಿಯಾಗುತ್ತೆ. ದ ಸೆಕ್ರೆಟರಿ ವಾಸ್ ಪಾರ್ಟ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್. ಇವ್ರು ಏನಾಗಿರ್ತಾರೆ, ಬ್ರಿಟಿಷ್ ಕ್ಯಾಬಿನೆಟಿನ ಒಂದು ಪಾರ್ಟ್ ಆಗಿರ್ತಾರೆ. ಯಾರು? ಈ ಸೆಕ್ರೆಟರಿ. ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. ಭಾರತದ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಬಗ್ಗೆ ಅವರೇನಾಗಿರ್ತಾರೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಜವಾಬ್ದಾರರಾಗಿರ್ತಾರೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಕ್ವೀನ್ ವಿಕ್ಟೋರಿಯಾ. ನೆಕ್ಸ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861. 1861ರ ಭಾರತೀಯ ಪರಿಷತ್ ಕಾಯ್ದೆ. ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಕ್ಟ್ ದಟ್ ಕೇಮ್ ಇಂಟು ಎಫೆಕ್ಟ್ ಆಫ್ಟರ್ ದ 1857. 1857ರ ನಂತರ ಜಾರಿಗೆ ಬಂದಿರತಕ್ಕಂತಹ ಒಂದು ಪ್ರಮುಖ ಕಾಯ್ದೆ ಇದು ಅಂತ ನಾವು ಹೇಳ್ಬೋದು. ಸೊ ಫಸ್ಟ್ ಒನ್, ಇಂಡಿಯನ್ಸ್ ವರ್ ನಾಮಿನೇಟೆಡ್ ಟು ದ ಕೌನ್ಸಿಲ್ ಆಫ್ ವೈಸ್ರಾಯ್ ಆ್ಯಸ್ ನಾನ್-ಅಫಿಷಿಯಲ್ ಮೆಂಬರ್ಸ್. ಸೊ ಇಂಡಿಯನ್ಸ್ ವರ್ ನಾಮಿನೇಟೆಡ್ ಟು ದ ಕೌನ್ಸಿಲ್ ಆಫ್ ವೈಸ್ರಾಯ್ ಆ್ಯಸ್ ನಾನ್-ಅಫಿಷಿಯಲ್ ಮೆಂಬರ್ಸ್. ಅಂದರೆ ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ, ನಾನ್-ಅಫಿಷಿಯಲ್ಸ್ ಮೆಂಬರ್ಸ್, ಅಧಿಕಾರೇತರ ಸದಸ್ಯರಾಗಿ ಅವರನ್ನು ನಾಮಿನೇಟೆಡ್ ಅಂದರೆ ನಾಮಕರಣ ಮಾಡಲಾಗುತ್ತೆ. ನೆಕ್ಸ್ಟ್ ಒನ್, ವೈಸ್ರಾಯ್ ವಾಸ್ authorized to proclaim ordinances in case of emergency. So Viceroy was authorized to proclaim ordinances in case of emergency. ಅಂದರೆ ಆರ್ಡಿನೆನ್ಸಸ್ ಅಂದರೆ ಸುಗ್ರೀವಾಜ್ಞೆ ಅಂತ ನಾವು ಇದನ್ನು ಕರೀಬೋದು. ಅಂದರೆ ಏನಾದರೂ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ವೈಸ್ರಾಯ್ ವಾಸ್ ಆಥೋರೈಸ್ಡ್ ಅಂದರೆ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಟು ಪ್ರೊಕ್ಲೈಮ್
ಆರ್ಡಿನೆನ್ಸಸ್ ಅಂದರೆ ಸುಗ್ರೀವಾಜ್ಞೆಗಳನ್ನು ಘೋಷಿಸ್ತಕ್ಕಂಥದ್ದು. ಈ ಸುಗ್ರೀವಾಜ್ಞೆಯನ್ನು ಘೋಷಿಸಿದಾಗ ಆ ಆಜ್ಞೆಯನ್ನು ಯಾರೂ ಕೂಡ ಮುರಿಯುವಂತಿಲ್ಲ. ಪ್ರತಿಯೊಂದು ದೇಶದ ಎಲ್ಲರೂ ಕೂಡ ಆ ಆಜ್ಞೆಯನ್ನು ಪಾಲಿಸಲೇಬೇಕು. ಇದನ್ನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಳಕೆ ಮಾಡೋದಕ್ಕೆ ವೈಸ್ರಾಯ್ಗೆ ಈ ಆಕ್ಟ್ ಏನು ಮಾಡುತ್ತೆ, ಅಧಿಕಾರವನ್ನು ನೀಡುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892 1892 ಭಾರತೀಯ ಪರಿಷತ್ ಕಾಯ್ದೆ. ಸೊ ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ದ ಕಂಟಿನ್ಯೂಯೇಷನ್ ಆಫ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. This act is also the continuation of Indian Council Act 1861. ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಆ್ಯಕ್ಟಿನ ಮುಂದುವರೆದ ಕಾಯ್ದೆ ಯಾವುದು ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892. ಸೊ ದ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ regional and central legislative bodies was increased. So the number of additional members in the regional and central legislative ಅಂದರೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳು, ಅಂದರೆ ರೀಜನಲ್ ಆ್ಯಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಂದರೆ ಇದನ್ನು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳು ಅಂತ ನಾವು ಕರಿತೀವಿ. ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು. ಅಲ್ಲಿನ ಸದಸ್ಯರ ಸಂಖ್ಯೆಯನ್ನು, ಮೆಂಬರ್ಸಿನ ಸಂಖ್ಯೆಯನ್ನೇನಾಯಿತು, ದ ನಂಬರ್ಸ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ ರೀಜನಲ್ ಆ್ಯಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡೀಸ್ ವಾಸ್ ಇನ್ಕ್ರೀಸ್ಡ್. ಅಂದರೆ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಏನಾಯಿತು ಇಲ್ಲಿ ಅಧಿಕಗೊಳಿಸಲಾಯಿತು. ನೆಕ್ಸ್ಟ್, ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥಾರಿಟಿ ವಾಸ್ ಇನ್ಕ್ರೀಸ್ಡ್ ಫರ್ದರ್ by allowing discussion on budget related issues. ಅಂದರೆ ಶಾಸನ ಸಭೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಅಧಿಕಾರವನ್ನು ಇಲ್ಲಿ ಹೆಚ್ಚು ಮಾಡಲಾಗುತ್ತೆ. ಅದರಲ್ಲಿ ಬಜೆಟ್ ಬಗ್ಗೆ ಚರ್ಚಿಸ್ತಕ್ಕಂಥ ಅಧಿಕಾರವನ್ನು ಇಲ್ಲಿ ನೀಡಲಾಗುತ್ತೆ. ಬೈ ಅಲೋವಿಂಗ್ ಡಿಸ್ಕಷನ್ ಆನ್ ಬಜೆಟ್ ರಿಲೇಟೆಡ್ ಇಶ್ಯೂಸ್. ಅಂದರೆ ಬಜೆಟ್ ಅಂದರೆ ಒಂದು ದೇಶ ಅಥವಾ ಒಂದು ರಾಜ್ಯ ತಾನು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ, ಅಂದರೆ ಖರ್ಚು ವೆಚ್ಚಗಳ ಬಗ್ಗೆ ಒಂದು ಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಕ್ಕಂತಹ ಅಧಿಕಾರವನ್ನು ದ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೀಡಲಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಪ್ರಾವಿಷನ್ ವಾಸ್ ಮೇಡ್ ಟು ಕ್ವೆಶ್ಚನ್ ದ ಗೌರ್ಮೆಂಟ್ ಆನ್ ಪಬ್ಲಿಕ್ ಇಶ್ಯೂಸ್ ಬೈ ಸರ್ವಿಂಗ್ 6 days notice in advance. So provision was made to question the government on public issues by serving 6 days notice in advance. ಅಂದರೆ ನಾವು ಯಾವುದೇ ಒಂದು 6 ದಿನಗಳ ಮುಂಚಿತವಾಗಿ ನಾವೇನು ಮಾಡಬೇಕು, ಮುನ್ಸೂಚನೆಯನ್ನು ನೀಡಿಬಿಟ್ಟು ಸಾರ್ವಜನಿಕ ಆಸಕ್ತಿ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂತಹ ಹಕ್ಕನ್ನು ಇಲ್ಲಿ ನೀಡಲಾಗುತ್ತೆ. ಅಂದರೆ ಸಾರ್ವಜನಿಕರೇ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ನಾವು ಸರ್ಕಾರಕ್ಕೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಹಕ್ಕನ್ನು ಇಲ್ಲಿ ನೀಡಲಾಗುತ್ತೆ. ಅದನ್ನು 6 ತಿಂಗಳು ಮುಂಚಿತವಾಗಿಯೇ ನಾವು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ನೆಕ್ಸ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909 1909 ಭಾರತೀಯ ಪರಿಷತ್ ಕಾಯ್ದೆ. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿಂಟೋ ಮಾರ್ಲೆ ರಿಫಾರ್ಮೇಷನ್ ಆ್ಯಕ್ಟ್. ಇದನ್ನು ಮಿಂಟೋ ಮಾರ್ಲೆ ರಿಫಾರ್ಮೇಷನ್ ಆ್ಯಕ್ಟ್ ಅಥವಾ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕೂಡ ಕರಿಬೋದು. ಡ್ಯೂರಿಂಗ್ ದ ಫಾರ್ಮುಲೇಷನ್ ಅಂಡ್ implementation of this act, Lord Minto was the Viceroy of India and Lord Marley was the Secretary of State for India. ಈ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ ಅಂದರೆ ಲಾರ್ಡ್ ಮಿಂಟೋ ಆಗಿರ್ತಾರೆ. ಅದೇ ರೀತಿ ಲಾರ್ಡ್ ಮಾರ್ಲೆ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಲಾರ್ಡ್ ಮಾರ್ಲೆ ಏನಾಗಿರ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಹುದ್ದೆಯಲ್ಲಿ
ಇರ್ತಾರೆ. ಇವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909 ಕಾಯ್ದೆಯನ್ನು ಆ್ಯಕ್ಟನ್ನು ಏನು ಮಾಡ್ತಾರೆ, ಜಾರಿಗೊಳಿಸ್ತಾರೆ. ಫಸ್ಟ್ ಒನ್, ದ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ವಾಸ್ ಇನ್ಕ್ರೀಸ್ಡ್ ಟು 60 ಫ್ರಮ್ 16. ಇಲ್ಲಿ ಕೇಂದ್ರ ಶಾಸನಸಭೆಯ ಸದಸ್ಯರ ಸಂಖ್ಯೆಯನ್ನು, ದ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಅವರ ಸಂಖ್ಯೆಯನ್ನು ಹೆಚ್ಚಿಗೊಳಿಸಲಾಗುತ್ತೆ. ಎಷ್ಟರಿಂದ ಎಷ್ಟು? 16 ತನಕ, 16ರಿಂದ 60ಕ್ಕೆ ಇಲ್ಲಿ ಏನಾಗುತ್ತೆ, ಹೆಚ್ಚು ಮಾಡಲಾಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ರೀಜನಲ್ ಕೌನ್ಸಿಲ್ ಮೆಂಬರ್ಸ್ ವಾಸ್ ಆಲ್ಸೋ ಇನ್ಕ್ರೀಸ್ಡ್. ಅದೇ ರೀತಿ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಕೂಡ ಏನು ಮಾಡುತ್ತೆ, ಈ ಒಂದು ಆ್ಯಕ್ಟ್ ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಲಾಸ್ಟ್ ಒನ್, ರೆಪ್ರೆಸೆಂಟೇಷನ್ ಆಫ್ ದ ರೀಜನಲ್ ಕೌನ್ಸಿಲ್ ವಾಸ್ ಅಲೌಡ್ ಥ್ರೂ ಎಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಮೊದಲ ಬಾರಿಗೆ ಎಲೆಕ್ಷನ್, ಚುನಾವಣೆಗಳ ಮೂಲಕ ಶಾಸನ ಸಭೆಗೆ ಆಯ್ಕೆ ಆಗೋದಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಯಾವುದಕ್ಕೆ? ರೀಜನಲ್ ಕೌನ್ಸಿಲ್, ಪ್ರಾಂತೀಯ ಶಾಸನ ಸಭೆಗೆ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ವಾಸ್ ಅಲೌಡ್ ಥ್ರೂ ಎಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್, ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗ್ತಕ್ಕಂತಹ ಅವಕಾಶವನ್ನು ಇಲ್ಲಿ ನೀಡಲಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ಪಿಕ್ಚರ್ಸ್ ಆಫ್ ಮಿಂಟೋ ಮಾರ್ಲೆ. ನೆಕ್ಸ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919, 1919ರ ಭಾರತ ಸರ್ಕಾರ ಕಾಯ್ದೆ. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಂಟೆಗೋ-ಚೆಮ್ಸ್ಫರ್ಡ್ ರಿಫಾರ್ಮೇಟಿವ್ ಆ್ಯಕ್ಟ್. ಇದನ್ನು ಮಾಂಟೆಗೋ-ಚೆಮ್ಸ್ಫರ್ಡ್ ಸುಧಾರಣೆ ಅಂತಲೂ ಕೂಡ ಕರಿತೀವಿ. The following are the important features of this act. First one, act formulated bicameral legislative body. Lower house and upper house were formed. So this act formulated bicameral legislative body ಅಂದರೆ ದ್ವಿಸದನ ಶಾಸಕಾಂಗ ಅಂತ ನಾವು ಇದನ್ನು ಕನ್ನಡದಲ್ಲಿ ಕರಿಬೋದು. ಸೊ ದೇರ್ ಆರ್ ಲೋಯರ್ ಹೌಸ್ ಆ್ಯಂಡ್ ಅಪ್ಪರ್ ಹೌಸ್. ಲೋಯರ್ ಹೌಸನ್ನು ಕೆಳಮನೆ ಅಥವಾ ಶಾಸಕಾಂಗ ಸಭೆ ಅಂತ ಕರಿಬೋದು, ಆ್ಯಂಡ್ ಅಪ್ಪರ್ ಹೌಸನ್ನು ಮೇಲ್ಮನೆ ಅಂತ ಕರಿತೀವಿ ಅಥವಾ ರಾಜ್ಯ ಪರಿಷತ್ತು ಅಂತ ನಾವು ಕರಿಬೋದು. ನೆಕ್ಸ್ಟ್, ಡಿಯಾರ್ಕಿ ವಾಸ್ ಅಲೋವ್ಡ್ ಆಟ್ ರೀಜನಲ್ ಗೌರ್ಮೆಂಟ್ಸ್. ಡಿಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ ಅಂತ ನಾವು ಕರಿಬೋದು. ಸೊ ಡಿಯಾರ್ಕಿ ವಾಸ್ ಅಲೌಡ್ ಅಟ್ ರೀಜನಲ್ ಗೌರ್ಮೆಂಟ್ಸ್ ಅಂದರೆ ಪ್ರಾಂತೀಯ ಸರ್ಕಾರಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ ಈ ಕಾಯ್ದೆ ಪ್ರಕಾರ. ನೆಕ್ಸ್ಟ್, ಆ್ಯನ್ ಹೈ ಕಮಿಷನರ್ ವಾಸ್ ಅಪಾಯಿಂಟೆಡ್ ಫಾರ್ ಇಂಡಿಯಾ. ಭಾರತದಲ್ಲಿ ಹೈ ಕಮಿಷನರ್ ಅಂತಕ್ಕಂತಹ ಒಂದು ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಲಾಗುತ್ತೆ. ನೆಕ್ಸ್ಟ್, ಪ್ರಾಮಿಸ್ಡ್ ಟು ಇಂಪ್ರೂವ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಸೊ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಮೀನ್ಸ್ ಸ್ಥಳೀಯ ಸ್ವಸರಕಾರಗಳು ಅಂತ ಕರಿತೀವಿ ಅಥವಾ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಅಂತ ಕರಿತೀವಿ. ಅವುಗಳನ್ನು ಇಂಪ್ರೂವ್ ಮಾಡ್ತಕ್ಕಂತಹ ಪ್ರಾಮಿಸ್, ಭರವಸೆಯನ್ನು ಇಲ್ಲಿ ನೀಡ್ತಾರೆ. ಆ್ಯಂಡ್ ಲಾಸ್ಟ್ ಒನ್, ಪ್ರೊವಿನ್ಸಿಯಲ್ ಬಜೆಟ್ ವಾಸ್ ಸೆಪರೇಟೆಡ್ ಫ್ರಮ್ ದ ಸೆಂಟ್ರಲ್ ಬಜೆಟ್. ಅಂದರೆ ಪ್ರಾಂತ್ಯಗಳ ಬಜೆಟ್ ಅಂದರೆ ಪ್ರೊವಿನ್ಸಿಯಲ್ ಬಜೆಟನ್ನು ಕೇಂದ್ರ ಬಜೆಟಿಂದ ಏನು ಮಾಡ್ತಾರೆ, ಇಲ್ಲಿ ಬೇರೆ ಮಾಡ್ತಾರೆ.
provincial budget was separated from the central budget. This is the pictures of Montego and Chelmsford. Next, Government of Indian Act of 1935 1935 ಭಾರತ ಸರ್ಕಾರ ಕಾಯ್ದೆ. This act acted as the base for the formation of Indian Constitution. So, this act was the base of ಫಾರ್ಮೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನದ ರಚನೆಗೆ ಈ ಕಾಯ್ದೆ ಏನಾಗಿದೆ, ಒಂದು ಬೇಸ್ಮೆಂಟ್ ಬುನಾದಿಯಾಗಿದೆ ಅಂತ ನಾವು ಹೇಳ್ಬೋದು. ದ ರಿಪೋರ್ಟ್ ಸಬ್ಮಿಟೆಡ್ ಇನ್ 1928 ಅಂಡರ್ ದ ಲೀಡರ್ಶಿಪ್ ಆಫ್ ಮೋತಿಲಾಲ್ ನೆಹರು ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ದ ಫಾರ್ಮೇಷನ್ ಆಫ್ ದ ಆ್ಯಕ್ಟ್. ಸೊ ದ ರಿಪೋರ್ಟ್ ಸಬ್ಮಿಟೆಡ್ ಇನ್ 1928 under the leadership of Motilal Nehru was instrumental in the formation of the act. ಅಂದರೆ 1928ರಲ್ಲಿ ಮೋತಿಲಾಲ್ ನೆಹರೂರವರ ಲೀಡರ್ಶಿಪ್ಪಲ್ಲಿ, ನಾಯಕತ್ವದಲ್ಲಿ ಅವರು ಒಂದು ರಿಪೋರ್ಟನ್ನು ಬ್ರಿಟಿಷ್ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಿನ ಆಧಾರದ ಮೇಲೆ, ಆ ರಿಪೋರ್ಟಿನ ಒಂದು ಬೇಸ್ ಮೇಲೆ ಏನಾಗುತ್ತೆ, ಈ ಒಂದು 1935 ಆ್ಯಕ್ಟ್ ಏನಾಗುತ್ತೆ, ಜಾರಿಯಾಗೋದಕ್ಕೆ ಏನಾಗುತ್ತೆ, ತುಂಬ ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಮೋಸ್ಟ್ ದ ಪ್ರಾವಿಷನ್ಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬೇಸ್ಡ್ ಆನ್ ದಿಸ್ ಆ್ಯಕ್ಟ್. ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ರಚನೆಯಾಗಿರ್ತಕ್ಕಂತಹ ಹಲವಾರು ಪ್ರಾವಧಾನಗಳೇನಾಗಿದ್ದಾವೆ, ಈ ಒಂದು 1935 ಕಾಯ್ದೆಯ ಮೇಲೆ ಅದರಿಂದ ಹಲವಾರು ಅಂಶಗಳನ್ನು ತೆಗೆದುಕೊಂಡಿದ್ದಾವೆ ಅಂತ ನಾವು ಹೇಳ್ಬೋದು. So this is the picture of Motilal Nehru. Next, features of this act. First one, act formulated bicameral legislative body. First one, a federal system of Indian principalities, British governed regions and Dominion states was formed. So, the federal system of Indian principalities and British governed regions and Dominion states was formed. So, federal system ಅಂದರೆ ಭಾರತದ ಒಕ್ಕೂಟ ಅಂತ ನಾವು ಕರಿತೀವಿ. ಈ ಒಕ್ಕೂಟದಲ್ಲಿ ಇಂಡಿಯನ್ ಪ್ರಿನ್ಸಿಪಾಲಿಟೀಸ್, ಭಾರತೀಯ ದೇಶೀಯ ಸಂಸ್ಥಾನಗಳು, ಬ್ರಿಟಿಷ್ ಗವರ್ನರ್ಡ್ ರೀಜನ್ಸ್ ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು, ಅದೇ ರೀತಿ ಡೊಮಿನಿಯನ್ ಸ್ಟೇಟ್ಸ್ ಅಂದರೆ ಆಶ್ರಿತ ರಾಜ್ಯಗಳೇನಾಗ್ತವೆ, ಈ ಒಂದು ಫೆಡರಲ್ ಸಿಸ್ಟಮ್ಗೆ ಸೇರಲ್ಪಡುತ್ತೆ. ಈ ಎಲ್ಲ ಒಂದು ರಾಜ್ಯಗಳ ಒಂದು ಒಕ್ಕೂಟ ಏನಾಗುತ್ತೆ, ಇಲ್ಲಿ ರಚನೆ ಆಗೋದಕ್ಕೆ ಈ ಒಂದು 1935 ಆ್ಯಕ್ಟ್ ಏನು ಮಾಡುತ್ತೆ, ಅವಕಾಶವನ್ನು ನೀಡುತ್ತೆ. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಾಗುತ್ತೆ, ಈ ಒಂದು ಆ್ಯಕ್ಟಿನ ಪ್ರಕಾರ ಸ್ಥಾಪನೆ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, DRQ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಸೆಂಟರ್. ಅಂದರೆ ಕೇಂದ್ರದಲ್ಲಿ ಏನಾಗುತ್ತೆ, DRQ ಅಂದರೆ ದ್ವಿಸರ್ಕಾರ ಪದ್ಧತಿ ಜಾರಿಗೆ ಮಾಡ್ತಾರೆ ಕೇಂದ್ರದಲ್ಲಿ. ಆ್ಯಂಡ್ ಫೋರ್ತ್ ಒನ್, DRQ ವಾಸ್ ಕ್ಯಾನ್ಸಲ್ಡ್ ಅಟ್ ದ ರೀಜನಲ್ ಲೆವೆಲ್. ಅಂದರೆ ಪ್ರಾಂತೀಯ ಸರ್ಕಾರಗಳಲ್ಲಿ, ಪ್ರಾಂತ್ಯಗಳಲ್ಲಿ ಏನಾಗುತ್ತೆ, DRQ ದ್ವಿಸರ್ಕಾರ ಪದ್ಧತಿಯನ್ನೇ ಮಾಡುತ್ತೆ, ಕ್ಯಾನ್ಸಲ್ ಮಾಡಲಾಗುತ್ತೆ. ಆ್ಯಂಡ್ ಆಟೋನಮಿ ವಾಸ್ ಗ್ರ್ಯಾಂಟೆಡ್. ಅಂದರೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು, ಅಂದರೆ ಆಟೋನಮಿಯನ್ನು ನೀಡ್ತಾರೆ. ಸ್ವಾಯತ್ತತೆ ಅಂದರೆ ತಮ್ಮ ಆಳ್ವಿಕೆಯನ್ನು ತಾವೇ ನೋಡ್ಕೊಳ್ಳೋದಕ್ಕೆ, ತಾವೇ ಅದನ್ನು ವಹಿಸ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಆ್ಯಂಡ್ ಲಾಸ್ಟ್ ಒನ್, ದ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್.
ಇಲ್ಲೇನಾಗುತ್ತೆ, ಫೆಡರಲ್ ನ್ಯಾಯಾಲಯ ಏನಾಗುತ್ತೆ ಇಲ್ಲಿ ಈ ಒಂದು ಕಾಯ್ದೆಯ ಪ್ರಕಾರ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆ್ಯಕ್ಟ್ಸ್ should be understood as the result of struggle led by Indians for self-rule. ಈ ಎಲ್ಲ ಕಾಯ್ದೆಗಳು ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಪ್ರತಿಫಲ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಅವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದ್ದರ ಪರವಾಗಿ ಅದರ ಒಂದು ಫಲವಾಗಿ ಏನಾಗುತ್ತೆ, ಬ್ರಿಟಿಷರು ಕೆಲವೊಂದು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಮಾಡೋದಕ್ಕೆ ಮುಂದಾದರು ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೌ ದಿಸ್ ಚಾಪ್ಟರ್ ಈಸ್ ಕಂಪ್ಲೀಟೆಡ್. Write down the homework. 2 questions. What are the important features of the Indian Government Act of 1858? Next, what are the important features of 1919 Act? Okay dear students, in the next class we discuss about the another lesson. Okay, thank you.